ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ x² - y² ಚದರಮಾನಗಳಾಗಿದ್ದರೆ ಆ ಜಮೀನಿನ ಉದ್ದ x+y ಆಗಿದ್ದರೆ ಅಗಲ ಎಷ್ಟಾಗುತ್ತೆ ಅಂದ್ರೆ, ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ರೆಕ್ಟಾಂಗಲ್ ಇಸ್ x² - y². ಓಕೆ, ಸೊ ಇಲ್ಲಿ ಯಾವ ಜೊಮೆಟ್ರಿಕಲ್ ಫಿಗರ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್. ಇದ್ರದ್ದು ಏನು ನಾವು ತಗೊಂತೀವಿ, ಲೆಂತ್ ಅಂಡ್ ಬ್ರೆಡ್ತ್. ಕರೆಕ್ಟ್, ಬ್ರೆಡ್ತ್ ಅಂತೀರಾ ಅಥವಾ ವಿಡ್ತ್ ಅಂತೀರಾ. we know that what is area of rectangle. What is area of rectangle? Length into breadth. Correct, length into breadth. ಅವ್ರು ಏನ್ ಕೊಟ್ಟಿದ್ದಾರೆ, what is given, area of rectangle ಏನ್ ಹೇಳ್ತಾ ಇದ್ದಾರೆ, area of rectangle ಎಷ್ಟಂತ ಹೇಳ್ತಾ ಇದ್ದಾರೆ, x² - y² ಅಂತ ಹೇಳ್ತಾ ಇದ್ದಾರೆ. ಓಕೆ, whose length is x+y. ಲೆಂತ್ ಕೂಡ ಕೊಟ್ಟಿದ್ದಾರೆ, ಎಷ್ಟಂತ, x+y ಅಂತ. ಹಾಗಾದರೆ ಅದ್ರ ಬ್ರೆಡ್ತ್ ಎಷ್ಟಾಗುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬ್ರೆಡ್ತ್. ಓಕೆ, ಸೊ ನಾವು ವಿ ನೋ ದ ಫಾರ್ಮುಲಾ. ಎಸ್, ವಾಟ್ ಇಸ್ ಏರಿಯಾ, ಏರಿಯಾ ಇಸ್ ಲೆಂತ್ ಇಂಟು ಬ್ರೆಡ್ತ್. ಎಸ್, ಸೊ ಏರಿಯಾ ಎಷ್ಟಿದೆ, x² - y². ಲೆಂತ್ ಎಷ್ಟಿದೆ, x+y. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಬ್ರೆಡ್ತ್. ಹೌದಾ. ನಾ ಇಫ್ ಯು ಅಬ್ಸರ್ವ್ ದಿಸ್ x² - y², it is in the form of a² - b². a² - b² ಅಂದ್ರೆ ಏನು, a + b into a - b. ಅದೇ ತರ x² - y² ಏನಾಗುತ್ತೆ, x+y into x - y. ಓಕೆ, ಈ ಕಡೆ ಏನು ಉಳಿತು, x+y ಉಳಿತು. ಈಗ ನಮ್ಗೆ ಬೇಕಾಗಿರೋದು ಬ್ರೆಡ್ತ್. ಸೊ ಇವಾಗ x+y ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದು ನ್ಯೂಮರೇಟರ್ ಇದೆ, ಈಕ್ವಾಲಿಟಿ ಸೈನ್ ಆ ಕಡೆ ಹೋದ್ರೆ ಎಲ್ಲಿ ಹೋಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಇದು ಡಿನಾಮಿನೇಟರ್ಗೆ ಹೋಯ್ತು, ಬಿಕಾಸ್ ಹಿಯರ್ ಇಟ್ ಇಸ್ ಮಲ್ಟಿಪ್ಲಿಕೇಶನ್, ನ್ಯೂಮರೇಟರ್ ನಲ್ಲಿ ಇದೆ. ನಾವು ದಿಸ್ ಅಂಡ್ ದಿಸ್ ಕ್ಯಾನ್ಸಲ್ಸ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬ್ರೆಡ್ತ್, x - y. Okay, so what is the answer? Option B, x - y.